ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ವಿವಿಧ ಶ್ರಮಿಕ ವಲಯಗಳಿಗೆ 1,610 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ. ಹಲವು ರಿಯಾಯಿತಿ ಪ್ರಕಟಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹೊಸ 19 ಪ್ರಕರಣಗಳೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 692ಕ್ಕೆ ಏರಿಕೆ. 345 ಮಂದಿ ಗುಣಮುಖ, 29 ಸಾವು. ರಾಜ್ಯದ ಪ್ರಮುಖ ಉದ್ದಿಮೆಗಳ ಜೊತೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸಮಾಲೋಚನೆ. ಆರ್ಥಿಕ ಅಭಿವೃದ್ಧಿ ಉತ್ತೇಜಿಸುವ ಕ್ರಮಗಳ ಕುರಿತು ಚರ್ಚೆ. ಲಾಕ್ಡೌನ್ ವೇಳೆ 137 ಲಕ್ಷ ಟನ್ ಆಹಾರ ಧಾನ್ಯ ಪೂರೈಕೆ. ಭಾರತದ ಆಹಾರ ನಿಗಮದಲ್ಲಿ 276 ಲಕ್ಷ ಟನ್ ಅಕ್ಕಿ, 353 ಲಕ್ಷ ಟನ್ ಗೋಧಿ ದಾಸ್ತಾನು. ರಾಮ್ವಿಲಾಸ್ ಪಾಸ್ವಾನ್. ವಾರ್ತೆಗಳ ವಿವರ. ಕೋವಿಡ್-19 ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಜಾರಿಯಾಗಿದ್ದು ವಿವಿಧ ನಿರ್ಬಂಧಗಳನ್ನು ಹೇರಿದ ಪರಿಣಾಮ ಸುಮಾರು 1.5 ತಿಂಗಳಿನಿಂದ ಎಲ್ಲಾ ವರ್ಗದ ಜನರು ತೊಂದರೆಗೆ ಒಳಗಾಗಿ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಎಲ್ಲಾ ವರ್ಗಗಳ ನೆರವಿಗಾಗಿ 1,610 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಿಸಿದ್ದಾರೆ. ಇದರಿಂದಾಗಿ ವಿವಿಧ ಶ್ರಮಿಕ ಕ್ಷೇತ್ರಗಳಿಗೆ ಪರಿಹಾರ ಸೌಲಭ್ಯ ಕಲ್ಪಿಸುವ ಮೂಲಕ ನೆರವಿನ ಹಸ್ತ ಚಾಚಿದಂತಾಗಿದೆ. ಹೂವು ಬೆಳೆಗಾರರು ತಾವು ಬೆಳೆದಿರುವ ಹೂವುಗಳನ್ನೇ ನಾಶಪಡಿಸುವ ಪರಿಸ್ಥಿತಿ ಉದ್ಭವಿಸಿರುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಹೂ ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ಗೆ 25,000 ರೂಪಾಯಿ ಪರಿಹಾರ ನೀಡಲಾಗಿದೆ. ತರಕಾರಿ ಹಾಗೂ ಹಣ್ಣು ಬೆಳೆಗಾರರಿಗೂ ಸೂಕ್ತ ಪರಿಹಾರ ನೀಡುವ ಬಗ್ಗೆ ಪ್ಯಾಕೇಜ್ ಘೋಷಿಸಲಾಗುವುದು ಎಂದು ಹೇಳಿದ ಮುಖ್ಯಮಂತ್ರಿ, ರೈತರಷ್ಟೇ ಅಲ್ಲದೆ ಪಟ್ಟಣದ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಮಡಿವಾಳ ವೃತ್ತಿಯಲ್ಲಿ ತೊಡಗಿರುವ 60,000 ಮಂದಿ, ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರುವ 2,30,000 ಮಂದಿ ಹಾಗೂ 7,75,000 ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರಿಗೆ ತಲಾ 5,000 ರೂಪಾಯಿ ಪರಿಹಾರ ಧನ ಘೋಷಿಸಿದ್ದಾರೆ. ಸಣ್ಣ, ಅತಿಸಣ್ಣ, ಮಧ್ಯಮ ಉದ್ದಿಮೆಗಳ 2 ತಿಂಗಳ ವಿದ್ಯುತ್ ಶುಲ್ಕವನ್ನು ಮನ್ನಾ ಮಾಡಲಾಗಿದೆ. ಇತರೆ ಉದ್ದಿಮೆಗಳ ಏಪ್ರಿಲ್, ಮೇ ತಿಂಗಳ ಬಿಲ್ ಅನ್ನು ಯಾವುದೇ ಬಡ್ಡಿ ಅಥವಾ ದಂಡವಿಲ್ಲದೆ ಜೂನ್ 2ರವರೆಗೆ ಪಾವತಿಗೆ ಅವಕಾಶ ನೀಡಲಾಗಿದೆ. ಎಲ್ಲ ಪ್ರವರ್ಗದ ಗ್ರಾಹಕರು ನಿಗದಿತ ಸಮಯದೊಳಗೆ ವಿದ್ಯುತ್ ಬಿಲ್ ಪಾವತಿಸಿದರೆ ಪ್ರೋತ್ಸಾಹ ರಿಯಾಯಿತಿ ನೀಡುವುದು, ವಿಳಂಬ ಪಾವತಿಗಾಗಿ ವಿದ್ಯುತ್ ಬಿಲ್ ಮೊತ್ತದ ಮೇಲೆ ವಿಧಿಸುವ ಬಡ್ಡಿಯನ್ನು ಕಡಿತಗೊಳಿಸುವುದು, ಕಂದಾಯ ಬಾಕಿ ಮೊತ್ತವನ್ನು ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ನೇಕಾರ್ ಸಮ್ಮಾನ್ ಯೋಜನೆಯಡಿ 54,000 ಕೈಮಗ್ಗ ನೇಕಾರರಿಗೆ ಪ್ರತಿ ವರ್ಷಕ್ಕೆ ತಲಾ 2,000 ರೂಪಾಯಿ ಪರಿಹಾರ ಧನವನ್ನು ಅವರ ಖಾತೆಗೆ ನೇರವಾಗಿ ಜಮೆ ಮಾಡಲಾಗುವುದು ಎಂದು ಹೇಳಿದ ಮುಖ್ಯಮಂತ್ರಿ, ಕಟ್ಟಡ ಕಾರ್ಮಿಕರಿಗೂ ಪರಿಹಾರ ಧನವನ್ನು ಪ್ರಕಟಿಸಿದರು. ಈ ನಡುವೆ ಬಜೆಟ್ನಲ್ಲಿ 6% ಅಬಕಾರಿ ತೆರಿಗೆ ಹೆಚ್ಚಿಸಿದ್ದ ಮುಖ್ಯಮಂತ್ರಿ ಈಗ ಪುನಃ 11% ಹೆಚ್ಚಳ ಮಾಡಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಅಬಕಾರಿ ಸುಂಕ 17% ಹೆಚ್ಚಳವಾಗಿದ್ದು ಮದ್ಯದ ಬೆಲೆ ಇನ್ನಷ್ಟು ದುಬಾರಿಯಾಗುವ ಸಾಧ್ಯತೆ ಇದೆ. ನಾಡಿನ ಜನತೆ ಲಾಕ್ಡೌನ್ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ಆರ್ಥಿಕ ಸುಧಾರಣೆಗೆ ಸಹಕರಿಸಬೇಕು ಎಂದು ಇದೇ ವೇಳೆ ಬಿಎಸ್ ಯಡಿಯೂರಪ್ಪ ಮನವಿ ಮಾಡಿದರು. ರಾಜ್ಯದಲ್ಲಿಂದು ಹೊಸ 19 ಪ್ರಕರಣಗಳೊಂದಿಗೆ ಕೊರೋನಾ ಸೋಂಕಿತರ ಸಂಖ್ಯೆ 692ಕ್ಕೆ ಏರಿಕೆಯಾಗಿದೆ. ಇದುವರೆಗೂ ಸೋಂಕಿಗೆ ಬಲಿಯಾದವರ ಸಂಖ್ಯೆ 29ಕ್ಕೇರಿದೆ. 345 ಮಂದಿ ಗುಣಮುಖರಾಗಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಬಾಗಲಕೋಟೆಯಲ್ಲಿ 13, ದಕ್ಷಿಣ ಕನ್ನಡ 3, ಬೆಂಗಳೂರು 2, ಕಲಬುರಗಿಯಲ್ಲಿ 1 ಹೊಸ ಪ್ರಕರಣಗಳು ದೃಢಪಟ್ಟಿವೆ. ಈ ಕುರಿತು ನಮ್ಮ ಬಾಗಲಕೋಟೆ ಪ್ರತಿನಿಧಿ ಆನಂದ್ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಆನಂದ್, ಇವತ್ತೇನು ಜಿಲ್ಲೆಯಲ್ಲಿ ಒಂದೇ ದಿನ 13 ಪ್ರಕರಣಗಳು ದೃಢಪಟ್ಟಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಆನಂದ್? ಹೌದು ಮಂಜು ಅವರೇ, ಇಂದು ಬೆಳಗ್ಗೆಯಿಂದ ಏನು ಈ ಹೆಲ್ತ್ ಬುಲೆಟಿನ್ ಬಂದಿದೆ. ಅದರಲ್ಲಿ ಒಟ್ಟು 13 ಜನ ಒಂದು ಬಾಗಲಕೋಟೆಯ ಬದಾಮಿ ತಾಲೂಕಿನವರು ಅಂತ ಒಂದು ಹೇಳಲಾಗುತ್ತದೆ. ಯಾಕಂದ್ರೆ ಪೇಷಂಟ್ ನಂಬರ್ 607 ಅವರು ಗರ್ಭಿಣಿ ಮಹಿಳೆ 23 ವರ್ಷದವರು. ಅವರು ಈ ಬದಾಮಿ ತಾಲೂಕಿನ ಡಾಕನ್ ಶಿರೂರು ಗ್ರಾಮದವರು. ಅವರು ಗರ್ಭಿಣಿ, ಅವರು ಈ ಗಂಡನ ಮನೆ ಡಾಕನ್ ಶಿರೂರು. ಅವರು ಏನು ಒಂದು ತೋರ್ ಮನೆಗೆ ಹೋಗಿರ್ತಾರೆ. ಈ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೃಷ್ಣಾಪುರ ಹೋಗಿರ್ತಾರೆ. ಅಲ್ಲಿ ಅವ್ರಿಗೆ ಆರಾಮ ಇಲ್ಲದೆ ಸ್ವಲ್ಪ ಅಷ್ಟು ಎತ್ತುಕೊಂಡಿರ್ತಾರೆ. ಹಾಗಾಗಿ ಅವರಿಗೆ ಧಾರವಾಡ ಮತ್ತು ಹುಬ್ಳಿಯಲ್ಲಿ ಒಂದು ಚಿಕಿತ್ಸೆಗಳಾಗುತ್ತದೆ. ಆ ಚಿಕಿತ್ಸೆಯ ನಂತರ ಇವರಿಗೆ ಕೊರೋನಾ ಪಾಸಿಟಿವ್ ಇದೆ ಅಂತ ಮಾಹಿತಿ ಬಹಿರಂಗ ಹೋಗುತ್ತದೆ. ಆಗ ನಂತರ ಈ ಏನವರು ಗರ್ಭಿಣಿ ಆಗಿರ್ತಾರೆ ಅವರು ಶ್ರೀಮಂತ ಕಾರ್ಯಕ್ಕೆ ಆಗಮಿಸಿದವರು ಮತ್ತು ಮನೆಗೆ ಹೋಗಿ ಊಟದ ಕಾರ್ಯಕ್ರಮ ಮುಗಿಸಿಕೊಂಡು ಬಂದ ಸಂದರ್ಭದಲ್ಲಿ ಒಟ್ಟು ಇಲ್ಲಿವರೆಗೂ 128 ಜನರಿಗೆ
ಒಂದು ಕ್ವಾರಂಟೈನ್ ಇಟ್ಟು ಒಂದು ಏನು ಅವ್ರಿಗೆ ಅಂದ್ರೆ ಈ ಪರೀಕ್ಷೆಯನ್ನು ಒಳಪಡಿಸಲಾಗಿದೆ. ಆನಂದ್, ಆದ್ರೆ ಈ ಬಾಗಲಕೋಟೆ ಬದಾಮಿಯಲ್ಲಿ ಒಂದು ಪೇಷಂಟ್ ಮತ್ತು ಈ ದಾವಣಗೆರೆಯಲ್ಲಿ 13 ಪೇಷಂಟ್ ಬಂದಿದ್ದು, ಇದುವರೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ 35 ಜನ ಒಂದು ಪಾಸಿಟಿವ್ ಪೇಷಂಟ್ ಇದ್ದು, ಇಂದು 13 ಬಂದವರ ಹಿನ್ನೆಲೆಯಲ್ಲಿ ಒಟ್ಟು 48 ಪೇಷಂಟ್ ಆಗಿದೆ ಮಂಜು. ಮಂಜು ಕೇಳಿ ಮತ್ತೆ. ಆನಂದ್, ಈಗ ಜಿಲ್ಲೆಯಲ್ಲಿ ಈವರೆಗೆ ಏನು ಪ್ರಕರಣ ದೃಢಪಟ್ಟಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಹಾಗೆ ಇದ್ರ ಬಗ್ಗೆ ಪ್ರಕರಣಗಳು ಏನಾದ್ರೂ ದಾಖಲಾಗಿರೋ ಮಾಹಿತಿ ಇದೆಯಾ? ಎಷ್ಟು ಪ್ರಕರಣ ದಾಖಲಾಗಿದೆ ಇದುವರೆಗೂ? ಈ ಗರ್ಭಿಣಿ ಮಹಿಳೆ ಏನೋ ಒಂದು ಸಂಕೇತ ಆಗಿದೆ, ಅವರು ಒಂದು ಸಂಬಂಧಿಕರು ಮತ್ತು ಅವರು ಏನು ಈ ಗರ್ಭಿಣಿ ಮಹಿಳೆಗೆ ಏನು ಒಂದು ಕಾರ್ಯಕ್ರಮ ಆಯೋಜಿಸಿದ್ರು, ಅವರು ಸಂಬಂಧಪಟ್ಟಂಗೆ ಮತ್ತು ಈ ತವರು ಮನೆ ಇರುವುದು, ಗಂಡನ ಮನೆ ಇರುವುದು, ಅವರು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದಾರೆ ಅವರೆಲ್ಲ ಒಂದು ಸರ್ವೆ ಕಾರ್ಯ ನಡೆದಿದೆ. ಮತ್ತು ಈಗಾಗಲೇ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಎಲ್ಲ ಒಂದು ನಿಗಾ ಇಟ್ಟು 128 ಜನರನ್ನು ಒಂದು ಪರೀಕ್ಷೆ ಒಳಪಡಿಸಿ ಅವರನ್ನು ಕ್ವಾರಂಟೈನ್ ಇಡಲಾಗಿದೆ. ಮತ್ತೆ ಒಂದು ಪರೀಕ್ಷೆ ನಂತರ ಒಂದು ಅಧಿಕೃತ ದೃಢಪಟ್ಟ ನಂತರ ಇನ್ನೂ ಎಷ್ಟರೇ ಸೋಂಕಿತ ಆಗುತ್ತೆ ಎಂಬುದು ಜಿಲ್ಲಾಡಳಿತ ಒಂದು ಬಹಿರಂಗ ಪಡಿಸಲಿದೆ. ಮಂಜುಳಾ, ಆನಂದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರಾಜ್ಯದಲ್ಲಿ ಕೋವಿಡ್-19 ವಿರುದ್ಧ ಆರೋಗ್ಯಕರ ಬೆಳವಣಿಗೆ ಸಾಧಿಸಿದ್ದು, ಒಟ್ಟು ಸಕ್ರಿಯ ಸೋಂಕಿತ ಪ್ರಕರಣಗಳಿಗಿಂತ ಚೇತರಿಕೆ ಪ್ರಮಾಣ ಹೆಚ್ಚುತ್ತಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೊರೋನಾ ವೈರಸ್ ನಿಗ್ರಹಕ್ಕೆ ಯಶಸ್ವಿ ಕ್ರಮಗಳನ್ನು ಕೈಗೊಂಡಿರುವ ಕುರಿತಂತೆ ಟ್ವೀಟ್ನಲ್ಲಿ ತಿಳಿಸಿರುವ ಅವರು, ರಾಜ್ಯದಲ್ಲಿ ಸೋಂಕಿತರ ಚೇತರಿಕೆಯು ಸರಾಸರಿ 49.18ರಷ್ಟಿದೆ. ರಾಷ್ಟ್ರೀಯ ಚೇತರಿಕೆ ಪ್ರಮಾಣ ಸರಾಸರಿ 27.41ರಷ್ಟಿದ್ದು, ಈ ಬೆಳವಣಿಗೆಯನ್ನು ಗಮನಿಸಿದರೆ ಸೋಂಕು ತಡೆಯುವಲ್ಲಿ ಯಶಸ್ವಿಯಾಗಿರುವುದಾಗಿ ಹೇಳಿದ್ದಾರೆ. ತಜ್ಞರು ಸೂಚಿಸಿರುವಂತೆ ಕೊರೋನಾ ನಿಯಂತ್ರಣಕ್ಕೆ ಅತಿ ಮುಖ್ಯವಾಗಿರುವ 3 ವಿಧಾನಗಳನ್ನು ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಯಶಸ್ವಿಯಾಗಿ ಅನುಸರಿಸಿಕೊಂಡು ಬರಲಾಗುತ್ತಿದ್ದು, ರಾಜ್ಯ ತನ್ನ ಪರೀಕ್ಷಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಲೇ ಬಂದಿದೆ. ಏಪ್ರಿಲ್ 7ಕ್ಕೆ ಪ್ರತಿ ಮಿಲಿಯನ್ಗೆ 95 ಪರೀಕ್ಷೆಗಳನ್ನು ಮಾಡಿಸಿದ್ದರೆ, ಮೇ 4ರಂದು ಈ ಸಂಖ್ಯೆ 1137ಕ್ಕೆ ತಲುಪಿದೆ ಎಂದು ಸಚಿವ ಸುಧಾಕರ್ ತಿಳಿಸಿದರು. ಚಾಮರಾಜನಗರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿಂದು ಕೋವಿಡ್-19 ಪರೀಕ್ಷಾ ಪ್ರಯೋಗಾಲಯಕ್ಕೆ ಚಾಲನೆ ನೀಡಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದರು. ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರನ್ನು ವಿಶೇಷ ವಿಮಾನದ ಮೂಲಕ ರಾಜ್ಯಕ್ಕೆ ಕರೆತರಲು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ದುಬೈ ಅನಿವಾಸಿ ಕನ್ನಡಿಗರು ಸ್ಥಾಪಿಸಿದ ಕನ್ನಡಿಗಾಸ್ ಹೆಲ್ಪ್ಲೈನ್ ಸ್ವಯಂ ಸೇವಕ ತಂಡದವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಸಚಿವರು, ಸ್ವದೇಶಕ್ಕೆ ಮರಳಲು ಇಚ್ಛಿಸುವ ತಮ್ಮನ್ನು ನೇರವಾಗಿ ಬೆಂಗಳೂರು ಇಲ್ಲವೇ ಮಂಗಳೂರಿಗೆ ವಿಶೇಷ ವಿಮಾನದ ಮೂಲಕ ಕರೆತರಲು ಕೇಂದ್ರ ಒಪ್ಪಿಗೆ ನೀಡಿದೆ ಎಂದು ಹೇಳಿದರು. ಕೊರೋನಾದಿಂದಾಗಿ ವಿದೇಶದಲ್ಲಿ ಸಿಲುಕಿರುವ ಅನಿವಾಸಿ ಭಾರತೀಯರನ್ನು ವಾಪಸ್ ಕರೆತರಲು ಕೇಂದ್ರ ಸರ್ಕಾರ ಪ್ರಕಟಿಸಿದ್ದ ವಿಮಾನ ಪ್ರಯಾಣದ ಮೊದಲ ವೇಳಾಪಟ್ಟಿಯಲ್ಲಿ ಕರ್ನಾಟಕದ ಹೆಸರು ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದ ದುಬೈನಲ್ಲಿದ್ದ ಕನ್ನಡಿಗರ ತಂಡ ರಚಿಸಿಕೊಂಡು ಸರ್ಕಾರದ ಜೊತೆ ಸಂಪರ್ಕ ಸಾಧಿಸಿದ್ದರು. ಇದಕ್ಕೆ ಡಿವಿ ಸದಾನಂದಗೌಡ ಅವರು ಸ್ಪಂದಿಸಿ ಯುಎಇಯಿಂದ ರಾಜ್ಯಕ್ಕೆ 1 ವಿಮಾನ ಪ್ರಯಾಣ ಬೆಳೆಸಲು ಅನುವು ಮಾಡಿಕೊಟ್ಟಿದ್ದಾರೆ. ಇದೇ 9ರಂದು ದುಬೈನಿಂದ ಕರ್ನಾಟಕಕ್ಕೆ ಈ ವಿಮಾನ ಪ್ರಯಾಣ ಬೆಳೆಸಲಿದೆ ಎಂದು ದುಬೈ ಕಾನ್ಸುಲೇಟ್ ಜನರಲ್ ವಿಪುಲ್ ಶಾ ಅವರು ಖಚಿತಪಡಿಸಿದ್ದಾರೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ಪ್ರಮುಖ ಕೈಗಾರಿಕೋದ್ಯಮಿಗಳ ಜೊತೆ ಪ್ರಸ್ತುತದ ಪರಿಸ್ಥಿತಿಯ ಕುರಿತು ಚರ್ಚೆ ನಡೆಸಿದರು. ಪ್ರಮುಖ ಉದ್ಯಮಿಗಳಾದ ನಂದನ್ ನೀಲೇಕಣಿ, ಕಿರಣ್ ಮಜುಂದಾರ್ ಶಾ ಮತ್ತು ಕ್ರಿಸ್ ಗೋಪಾಲಕೃಷ್ಣ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋವಿಡ್-19 ಲಾಕ್ಡೌನ್ ನಂತರ ರಾಜ್ಯದ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಚೈನಾ ದೇಶದಿಂದ ಹೊರಹೋಗುತ್ತಿರುವ ಕಂಪನಿಗಳನ್ನು ರಾಜ್ಯಕ್ಕೆ ಸೆಳೆಯುವ ಕ್ರಮಗಳ ಕುರಿತು ಈ ಸಭೆಯಲ್ಲಿ ಸಮಾಲೋಚನೆ ನಡೆಸಲಾಯಿತು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಭೂ ಸ್ವಾಧೀನ ಕಾಯ್ದೆ 2013ರಂತೆ ಪರಿಹಾರ ನೀಡಲು ಚರ್ಚಿಸಲಾಗಿದ್ದು, ಈ ಕುರಿತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಭೂ ಸ್ವಾಧೀನ ಮತ್ತು ಪರಿಹಾರ ಕುರಿತು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಭೂ ಸ್ವಾಧೀನ ಕುರಿತಾದ ಉನ್ನತ ಮಟ್ಟದ ಸಭೆಯ ನಂತರ ಮಾತನಾಡಿದ ಅವರು, ಶೀಘ್ರವಾಗಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಈ ಕುರಿತು ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು.
ಉನ್ನತ ಮಟ್ಟದ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹಾಗೂ ಸಚಿವರಾದ ಜೆಸಿ ಮಾಧುಸ್ವಾಮಿ, ಶ್ರೀಮಂತ ಪಾಟೀಲ್ ಮತ್ತು ನಾರಾಯಣಗೌಡ, ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊರೋನಾ ವೈರಸ್ ಸೃಷ್ಟಿಸಿರುವ ಆರ್ಥಿಕ ಸಂಕಷ್ಟ ಪರಿಸ್ಥಿತಿ ಕುರಿತು ಸಮಾಲೋಚನೆ ನಡೆಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯಬೇಕೆಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಆಗ್ರಹಿಸಿದ್ದಾರೆ. ಸದ್ಯದ ಕಠಿಣ ಪರಿಸ್ಥಿತಿಯಲ್ಲಿ ಸಾಂಪ್ರದಾಯಿಕ ವೃತ್ತಿಪರರು, ರೈತರು, ದಿನಗೂಲಿ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರು ಸಂಕಷ್ಟದಲ್ಲಿದ್ದು, ತಕ್ಷಣ ಅವರಿಗೆ ಆರ್ಥಿಕ ನೆರವಿನ ಅಗತ್ಯವಿದೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಇದಲ್ಲದೆ ಬಜೆಟ್ನ ಮರುಪರಿಶೀಲನೆಯೂ ಆಗಬೇಕು ಎಂದು ಹೇಳಿರುವ ಡಿಕೆ ಶಿವಕುಮಾರ್, ಈ ಅಧಿವೇಶನ ಹೆಚ್ಚು ಪರಿಣಾಮಕಾರಿಯಾಗಿ ಅರ್ಥಪೂರ್ಣವಾಗಲಿದೆ. ದೇಶ ಮುನ್ನಡೆಸುತ್ತಿರುವ ಎಲ್ಲರ ಹಿತ ಕಾಪಾಡುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಶ್ರಮಿಕ ವರ್ಗಕ್ಕೆ 1,610 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಿಸಿರುವುದಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಇದಕ್ಕೋಸ್ಕರ ನಿಮಗೆ ನಾವು ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಕೂಡಲೇ ತಾವು ಅಧಿವೇಶನವನ್ನು ಕರೆಯಬೇಕು ಅಂತೇಳಿ ನಾನು ತಮಗೆ ನಮ್ರತೆಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ. ಕೋವಿಡ್-19 ನಿಯಂತ್ರಿಸುವುದಕ್ಕೆ ಲಸಿಕೆಗಳ ಅಭಿವೃದ್ಧಿ, ಔಷಧಿ ಸಂಶೋಧನೆ ಹಾಗೂ ಪರೀಕ್ಷಾ ಸೌಲಭ್ಯಗಳ ಪ್ರಸ್ತುತದ ಪರಿಸ್ಥಿತಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ನಿನ್ನೆ ಪರಾಮರ್ಶೆ ನಡೆಸಿದರು. ಸೋಂಕು ತಡೆಯಲು ಭಾರತದಲ್ಲಿ 30ಕ್ಕೂ ಹೆಚ್ಚು ಲಸಿಕೆಗಳು ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿದ್ದು, ಕೆಲವು ಮಾತ್ರ ಪ್ರಯೋಗ ಹಂತ ತಲುಪಿವೆ ಎಂದು ಅಧಿಕೃತ ಮೂಲಗಳು ಮಾಹಿತಿ ನೀಡಿವೆ. ಪ್ರಸ್ತುತ ಬಳಕೆಯಲ್ಲಿರುವ ಔಷಧಿಗಳ ಪುನರ್ ಬಳಕೆ ಸೇರಿದಂತೆ 3 ಹಂತಗಳಲ್ಲಿ ಹೊಸ ಔಷಧಿ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ. ಪ್ರಯೋಗಾಲಯದ ಪರಿಶೀಲನೆಯೊಂದಿಗೆ ಅತ್ಯುನ್ನತ ಪ್ರತಿಭೆ, ಸ್ಪರ್ಧಾತ್ಮಕ ಸಂಪರ್ಕದಲ್ಲಿ ಹೊಸ ಔಷಧಿ ಮತ್ತು ಅಣುಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಬಗ್ಗೆ ನರೇಂದ್ರ ಮೋದಿ ಚರ್ಚಿಸಿದರು. ಅಕಾಡೆಮಿ, ಉದ್ಯಮ ಮತ್ತು ಸರ್ಕಾರದ ಅಸಾಧಾರಣ ಸಂಗತಿಗಳನ್ನು ಪ್ರಧಾನಿಯವರು ಇದೇ ವೇಳೆ ಗಮನಿಸಿದರು. ಔಷಧ ಅನ್ವೇಷಣೆಯಲ್ಲಿ ಕಂಪ್ಯೂಟರ್ ವಿಜ್ಞಾನ, ರಸಾಯನಶಾಸ್ತ್ರ ಮತ್ತು ಜೈವಿಕ ತಂತ್ರಜ್ಞಾನದ ವೈಜ್ಞಾನಿಕ ಒಗ್ಗೂಡುವಿಕೆಯನ್ನು ಅವರು ಶ್ಲಾಘಿಸಿದರು. ಕೋವಿಡ್-19 ಸೃಷ್ಟಿಸಿರುವ ಪರಿಸ್ಥಿತಿ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ದೂರವಾಣಿ ಮೂಲಕ ಪೋರ್ಚುಗಲ್ ಪ್ರಧಾನಿ ಆಂಟೋನಿಯೋ ಕೋಸ್ಟಾ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದರು. ಕೊರೋನಾ ವೈರಸ್ ತಡೆಗೆ ಎರಡೂ ರಾಷ್ಟಗಳು ಕೈಗೊಂಡಿರುವ ಕ್ರಮಗಳ ಕುರಿತು ಚರ್ಚಿಸಿದ ನಾಯಕರು ಆರೋಗ್ಯ ಮತ್ತು ಆರ್ಥಿಕತೆಯ ಮೇಲಾಗುತ್ತಿರುವ ಪರಿಣಾಮಗಳ ನಿಯಂತ್ರಣಕ್ಕೆ ಅಗತ್ಯವಿರುವ ಕಾರ್ಯಕ್ರಮದ ಬಗ್ಗೆಯೂ ಚರ್ಚಿಸಿದರು. ಈ ಸಂಘರ್ಷ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿರುವ ಪೋರ್ಚುಗಲ್ ಪ್ರಧಾನಿ ಅವರನ್ನು ನರೇಂದ್ರ ಮೋದಿ ಅವರು ಪ್ರಶಂಸಿಸಿದರು. ಕೋವಿಡ್-19 ವಿರುದ್ಧದ ಹೋರಾಟದ ಮಾರ್ಗಗಳಾದ ಸಂಶೋಧನೆ ಹಾಗೂ ಅನ್ವೇಷಣೆಗಳಲ್ಲಿ ಪರಸ್ಪರ ಸಹಕಾರ ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಜೊತೆಯಾಗಿ ಕಾರ್ಯನಿರ್ವಹಿಸಲು ಉಭಯ ನಾಯಕರು ಸಮ್ಮತಿ ಸೂಚಿಸಿದರು. ಲಾಕ್ಡೌನ್ ಆಗಿನಿಂದ ಸರ್ಕಾರ 137 ಲಕ್ಷ ಟನ್ನಷ್ಟು ಆಹಾರ ಧಾನ್ಯವನ್ನು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿತರಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ತಿಳಿಸಿದ್ದಾರೆ. ಈ ಪೈಕಿ ಸುಮಾರು 6 ಲಕ್ಷ ಟನ್ನಷ್ಟು ಆಹಾರ ಧಾನ್ಯವನ್ನು ಈಶಾನ್ಯ ರಾಜ್ಯಗಳಿಗೆ ಸಾಗಿಸಲಾಗಿದೆ ಎಂದು ತಿಳಿಸಿದ ಅವರು, ಭಾರತದ ಆಹಾರ ನಿಗಮ ಒಟ್ಟು 276 ಲಕ್ಷ ಟನ್ನಷ್ಟು ಅಕ್ಕಿ ಹಾಗೂ 353 ಲಕ್ಷ ಟನ್ಗೂ ಅಧಿಕ ಗೋಧಿ ದಾಸ್ತಾನು ಹೊಂದಿರುವುದಾಗಿ ತಿಳಿಸಿದ್ದಾರೆ. ಲಾಕ್ಡೌನ್ ಅವಧಿ ವೇಳೆ ನಿಗಮದಿಂದ 4,50,000 ಟನ್ನಷ್ಟು ಗೋಧಿ ಹಾಗೂ 5,61,000 ಟನ್ನಷ್ಟು ಅಕ್ಕಿಯನ್ನು ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಮೂಲಕ ಮಾರಾಟ ಮಾಡಲಾಗಿದೆ ಎಂದು ರಾಮ್ವಿಲಾಸ್ ಪಾಸ್ವಾನ್ ತಿಳಿಸಿದರು. ಪರಿಹಾರ ಶಿಬಿರಗಳನ್ನು ನಡೆಸುತ್ತಿರುವ ಎನ್ಜಿಒ ಹಾಗೂ ಸಾಮಾಜಿಕ ಸಂಸ್ಥೆಗಳು ಈ ಯೋಜನೆ ಮೂಲಕ ಭಾರತ ಆಹಾರ ನಿಗಮದಿಂದ ನೇರವಾಗಿಯೇ ಅಕ್ಕಿ ಮತ್ತು ಗೋಧಿಯನ್ನು ಖರೀದಿಸಬಹುದಾಗಿದೆ ಎಂದು ಅವರು ತಿಳಿಸಿದರು. ಜಾಗತಿಕ ಮಹಾಮಾರಿ ಕೋವಿಡ್-19 ಹಿನ್ನೆಲೆಯಲ್ಲಿ ದೇಶದ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳಲ್ಲಿ ಈವರೆಗೆ 12,76,781 ಜನರ ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳಿಗೆ ಅನುಮತಿ ನೀಡುವ ಮೂಲಕ ನಿರಂತರವಾಗಿ ಕೋವಿಡ್-19 ಪರೀಕ್ಷಾ ಸೌಲಭ್ಯವನ್ನು ಹೆಚ್ಚಳ ಮಾಡುತ್ತಲೇ ಇದೆ ಎಂದು ಐಸಿಎಂಆರ್ ತಿಳಿಸಿದೆ. ಈವರೆಗೆ ದೇಶದಲ್ಲಿ 321 ಸರ್ಕಾರಿ ಪ್ರಯೋಗಾಲಯಗಳು ಮತ್ತು 118 ಖಾಸಗಿ ಪ್ರಯೋಗಾಲಯ ಜಾಲಕ್ಕೆ ಕೋವಿಡ್-19 ಮಾದರಿ ಪರೀಕ್ಷೆ ನಡೆಸಲು ಅನುಮತಿ ನೀಡಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ದೇಶದಲ್ಲಿ ಮಾರಕ ಕೋವಿಡ್ನಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆ ಮತ್ತು ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದೆ.
ಪ್ರಸ್ತುತ 14,183 ರೋಗಿಗಳು ಚೇತರಿಸಿಕೊಂಡಿದ್ದು ಗುಣಮುಖರಾದವರ ಸಂಖ್ಯೆ 28.71ಕ್ಕೆ ಹೆಚ್ಚಳವಾಗಿದೆ. ಈ ಮಧ್ಯೆ ದೇಶದಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಹೊಸದಾಗಿ 2,958 ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 49,391ಕ್ಕೆ ಏರಿಕೆಯಾಗಿದ್ದು, ಅರ್ಧ ಲಕ್ಷದ ಸಮೀಪಕ್ಕೆ ಬಂದಿದೆ. ಆದರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 33,514 ಆಗಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 126 ರೋಗಿಗಳು ಮೃತಪಟ್ಟಿದ್ದು, ದೇಶದಲ್ಲಿ ಕೋವಿಡ್-19ನಿಂದ ಮೃತಪಟ್ಟವರ ಸಂಖ್ಯೆ 1,694ಕ್ಕೆ ಏರಿದೆ. ಮಹಾರಾಷ್ಟ್ರ ದೇಶದಲ್ಲಿಯೇ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳಿಂದ ಬಾಧಿತವಾಗಿದ್ದು, ಈ ರಾಜ್ಯದಲ್ಲಿ 15,525 ಜನರಲ್ಲಿ ಸೋಂಕು ದೃಢಪಟ್ಟಿದೆ. ನಂತರದ ಸ್ಥಾನದಲ್ಲಿ ಗುಜರಾತ್ ರಾಜ್ಯವಿದ್ದು, ಇಲ್ಲಿ ಸೋಂಕಿತರ ಸಂಖ್ಯೆ 6,245 ತಲುಪಿದೆ. ದಕ್ಷಿಣ ಭಾರತದಲ್ಲಿ ಪ್ರಸ್ತುತ ತಮಿಳುನಾಡು ಕೋವಿಡ್ನಿಂದ ತೀವ್ರ ಬಾಧಿತವಾಗಿದ್ದು, ಇಲ್ಲಿ ನಿನ್ನೆ ಒಂದೇ ದಿನ 508 ಹೊಸ ಪ್ರಕರಣಗಳು ವರದಿಯಾಗಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 4,058 ತಲುಪಿದೆ. ಈ ಮಧ್ಯೆ ವಿಶ್ವದಾದ್ಯಂತ ಮಾರಕ ಕೊರೋನಾ ವೈರಸ್ ಉಲ್ಬಣಿಸುತ್ತಿದ್ದು, 37,27,893 ಮಂದಿ ಸೋಂಕಿತರಾಗಿದ್ದರೆ 2,58,341 ಮಂದಿ ಮೃತಪಟ್ಟಿದ್ದಾರೆ. 12,42,407 ಮಂದಿ ಗುಣಮುಖರಾಗಿದ್ದಾರೆ. ಅಮೆರಿಕ ಕೋವಿಡ್ನಿಂದ ತೀವ್ರ ಬಾಧಿತವಾಗಿದ್ದು, ಇಲ್ಲಿ 12,37,633 ಜನರು ಸೋಂಕಿಗೆ ಒಳಗಾಗಿದ್ದಾರೆ. ಈ ದೇಶದಲ್ಲಿ 72,271 ಜನರು ಅಸುನೀಗಿದ್ದಾರೆ. ಸ್ಪೇನ್ನಲ್ಲಿ 2,50,561 ಜನರು ಸೋಂಕಿತರಾಗಿದ್ದು, 25,613 ಜನರು ಅಸುನೀಗಿದ್ದಾರೆ. ಇಟಲಿಯಲ್ಲಿ 2,13,013 ಪ್ರಕರಣಗಳು ದಾಖಲಾಗಿದ್ದು, ಸಾವಿನ ಸಂಖ್ಯೆ 29,315 ಆಗಿದೆ. ಇಂಗ್ಲೆಂಡ್ನಲ್ಲಿ ಸೋಂಕಿತರ ಸಂಖ್ಯೆ 1,94,990ಕ್ಕೆ ಏರಿಕೆಯಾಗಿದ್ದು, 29,427 ಮಂದಿ ಮೃತಪಟ್ಟಿದ್ದಾರೆ. ಲಾಕ್ಡೌನ್ನಿಂದಾಗಿ ರೈತರು ಸಾಕಷ್ಟು ತೊಂದರೆಗೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ನೆರವಿಗೆ ನಿಂತಿದೆ. ಅಗ್ರಿ ವಾರ್ ರೂಮ್ ಸ್ಥಾಪಿಸುವ ಮೂಲಕ ಜನರಿಗೆ ಅಗತ್ಯ ಮಾಹಿತಿ ಒದಗಿಸುತ್ತಿದೆ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ರೈತರು ಹಾಗೂ ಜಾನುವಾರು ಆರೋಗ್ಯ ರಕ್ಷಣೆ, ವೈಜ್ಞಾನಿಕ ಸಲಕರಣೆಗಳ ಬಳಕೆ ಇತ್ಯಾದಿಗಳ ಬಗ್ಗೆ ಅಗ್ರಿ ವಾರ್ ರೂಮ್ ಮಾಹಿತಿ ಒದಗಿಸಲಿದೆ. ಇದಕ್ಕಾಗಿ 1800-425-1150 ಸಂಖ್ಯೆಯ ಸಹಾಯವಾಣಿ ಆರಂಭಿಸಿದ್ದು, ವಿಶ್ವವಿದ್ಯಾಲಯದ 2 ಕೃಷಿ ವಿಜ್ಞಾನಿಗಳು ರೈತರ ದೂರವಾಣಿ ಕರೆಗಳಿಗೆ ಮಾಹಿತಿ ಒದಗಿಸಲಿದ್ದಾರೆ. ಎಲ್ಲಾ ರೀತಿಯ ಕೃಷಿ ಮಾಹಿತಿ, ಬೆಳೆ ವಿಧಾನ, ಕೃಷಿ ಉತ್ಪನ್ನಗಳ ಬೆಲೆ, ಮಾರುಕಟ್ಟೆ, ಆರೋಗ್ಯ ರಕ್ಷಣೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಮಾಹಿತಿ ಲಭ್ಯವಾಗಲಿದೆ. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಮಹದೇವ ಚೆಟ್ಟಿ ಈ ಒಂದು ಅಗ್ರಿ ವಾರ್ ರೂಮ್ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಕೆಲಸ ಮಾಡುತ್ತದೆ ಮತ್ತು 2 ಪ್ರೊಫೆಸರ್ಸ್ ಸತತವಾಗಿ ಕೋವಿಡ್-19 ಹರಡುವಿಕೆ ತಡೆಗೆ ರಾಜ್ಯಾದ್ಯಂತ ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅನಗತ್ಯ ಸಂಚಾರಕ್ಕೆ ತಡೆ, ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಇತ್ಯಾದಿ ಕ್ರಮಗಳ ಕಟ್ಟುನಿಟ್ಟಿನ ಪಾಲನೆ ಜಾರಿಯಲ್ಲಿದೆ. ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ನಿಯಮ ಉಲ್ಲಂಘನೆಗೆ ದಂಡ ವಿಧಿಸುವ ಪ್ರಕ್ರಿಯೆಗಳು ಜಾರಿಯಲ್ಲಿವೆ. ಹಸಿರು ವಲಯಕ್ಕೆ ಸೇರ್ಪಡೆಯಾಗಿರುವ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲೂ ಈ ನಿಟ್ಟಿನಲ್ಲಿ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಗರದ ಪ್ರಮುಖ ವೃತ್ತಗಳು, ಗಡಿಗಳು, ಚೆಕ್ಪೋಸ್ಟ್ಗಳಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಪೊಲೀಸರು ಬಸ್ಸು, ಟ್ರಕ್, ಕಾರು, ದ್ವಿಚಕ್ರ ವಾಹನಗಳ ತಪಾಸಣಾ ಕಾರ್ಯ ನಡೆಸುತ್ತಿದ್ದಾರೆ. ಮುಖಗವಸು ಧರಿಸದ ಪ್ರಯಾಣಿಕರು, ಚಾಲಕರು, ಪಾದಚಾರಿಗಳಿಗೆ ಸ್ಥಳದಲ್ಲೇ ₹100 ದಂಡ ವಿಧಿಸುತ್ತಿದ್ದಾರೆ. ಈಗ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ರಾಧಿಕಾ, ನೆರೆಯ ಜಿಲ್ಲೆ ದಾವಣಗೆರೆಯಲ್ಲಿ ಹೆಚ್ಚಿನ ಕೋವಿಡ್ ಪ್ರಕರಣಗಳು ಕಂಡುಬಂದಿದ್ದು, ಕೆಂಪು ವಲಯ ಎಂದು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 2 ಜಿಲ್ಲೆಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಜಿಲ್ಲೆಯಲ್ಲಿ ಸರ್ಕಾರದ ಆದೇಶದಂತೆ ತಪಾಸಣೆ ನಡೆಸಿ ದಂಡ ವಿಧಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಅಲ್ಲಿಂದ ಥರೋಲಿ ಎಲ್ಲ ಚೆಕಿಂಗ್ ನಡೀತಾ ಇದೆ. ಮತ್ತೆ ಕೆಲವೊಂದು ಅಧಿಕಾರಿಗಳು ಕೂಡ ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆಯಿಂದ ಚಿತ್ರದುರ್ಗ ಓಡಾಡ್ತಾ ಇದ್ರೆ ಆ ರೀತಿಯ ಎಲ್ಲಾನು ಗಮನಕ್ಕೆ ಬಂತು. ಇಮಿಡಿಯೇಟ್ ಆಗಿ ಅದನ್ನೆಲ್ಲ ಸ್ಟಾಪ್ ಮಾಡಿದೀವಿ.
ಬರೀ ಆ ಗೂಡ್ಸ್ ವೆಹಿಕಲ್ಸ್ಗಳು ಏನಿದೆ ಅಂಥದ್ದು ಮಾತ್ರ ಬರುವಂಥದ್ದು, ಮತ್ತೆ ಎಸೆನ್ಷಿಯಲ್ ಸರ್ವಿಸಸ್ಗೆ ಏನೇನು ಪಾಸಸ್ ಇದೆ ಅಂಥದ್ದು ಮಾತ್ರ ಅಲೋ ಮಾಡಿ ಮತ್ತೆ ಇನ್ನೆಲ್ಲಾನು ನಾವು ಬ್ಲಾಕ್ ಮಾಡಿದೀವಿ. ಸಾರ್ವಜನಿಕರೆಲ್ಲರೂ ಕೂಡ ನಗರಸಭೆ ಪೌರಾಯುಕ್ತ ಹನುಮಂತರಾಜು ಸಾರ್ವಜನಿಕರು, ವಾಹನ ಚಾಲಕರು, ಪ್ರಯಾಣಿಕರು, ಕಚೇರಿಗೆ ಆಗಮಿಸುವ ಸಿಬ್ಬಂದಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಹೇಳಿದರು. ಮಾಸ್ಕ್ ಅಥವಾ ಫೇಸ್ ಕವರ್ ಅನ್ನ ಆಗದೆ ಸಂಚರಿಸಿದ್ರೆ ಅವರಿಗೆ ಮೊದಲೇ ಬಾರಿಗೆ ₹100 ದಂಡ ವಿಧಿಸಲಾಗ್ತಾ ಇದೆ. ಈ ಒಂದು ಕಾರ್ಯ ನಿನ್ನೆ 30 ಜನಕ್ಕೆ ನಾವು ದಂಡ ವಿಧಿಸಿದ್ವಿ. ಇವತ್ತು 100 ಜನಕ್ಕೆ ಈ ದಂಡ ವಿಧಿಸಿದ್ವಿ. ಆದ್ರಿಂದ ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ ಮುಖಕ್ಕೆ ಬಟ್ಟೆ ಅಥವಾ ಮಾಸ್ಕ್ ಅನ್ನು ಕಟ್ಕೊಂಡ್ಬಿಟ್ಟು ಸಂಚರಿಸಬೇಕಂತ ಈ ಮೂಲಕ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಕೊರೋನಾ ವೈರಸ್ ಇದು ಬಂದಿದೆ ವಿಶ್ವಕ್ಕೆ. ಪಾದಾಚಾರಿ ಅಕ್ಬರ್ ಪಾಷಾ ಸರ್ಕಾರ ಮಾಸ್ಕ್ ಕಡ್ಡಾಯಗೊಳಿಸಿ ಉತ್ತಮ ಕೆಲಸ ಮಾಡಿದೆ. ಇದರಿಂದ ಸೋಂಕು ಹರಡುವಿಕೆ ತಡೆಗೆ ಅನುಕೂಲವಾಗಲಿದೆ ಎಂದರು. ಬಹಳ ಪ್ರಾಬ್ಲಮ್ ಆಗುತ್ತೆ. ಆದ್ರಿಂದ ನಾವೆಲ್ಲರೂ ಇದನ್ನ ಸರ್ಕಾರನೇ ಮಾಡಬೇಕು ಅಂತ ಏನಲ್ಲ, ನಾವು ಸಮೇತ ಎಲ್ಲರೂ ಒಂದು ನಮ್ಮ ಒಂದು ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವೇ ಒಂದು ಪ್ರೊಡಕ್ಷನ್ ಮಾಡ್ಕೋಬೇಕಾಗುತ್ತೆ ಅಂತೇಳಿ ಫೈನ್ ಹಾಕ್ತಾರೆ, ಅವರು ಮುನ್ಸಿಪಾಲ್ಟಿಯವ್ರು ಹಾಕ್ತಾರೆ, ಪೊಲೀಸ್ನವ್ರು ಹಾಕ್ತಾ ಇದ್ದಾರೆ. ಇವೆಲ್ಲ ಭಯ ಬಿಟ್ಟು ನಮ್ಮಷ್ಟಕ್ಕೆ ನಾವು ರಕ್ಷಣೆ ಮಾಡಿಕೊಂಡ್ರೆ ಒಳ್ಳೇದಲ್ವಾ. ಸರ್ಕಾರ ನಮಗೋಸ್ಕರ. ಆಟೋ ಚಾಲಕ ಸೈಯದ್, ಕಾನೂನುಗಳಿರುವುದು ನಾಗರಿಕರ ರಕ್ಷಣೆಗಾಗಿ. ಜನರು ಸ್ವಯಂ ಪ್ರೇರಿತವಾಗಿ ಮುಖಗವಸು ಧರಿಸುವ ಮೂಲಕ ಕಾನೂನು ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ಗಳೆಲ್ಲ ಅವರು ಆಫೀಸರ್ಗಳೆಲ್ಲ ಸೇರಿ ಇವಾಗ ದಂಡವನ್ನು ಹಾಕ್ತಿದ್ದಾರೆ. ನಾವು ಅದರ ಪಾಲನೆ ಮಾಡಿ ದಯವಿಟ್ಟು ಎಲ್ಲರೂ ನಮಗೋಸ್ಕರ, ನಮ್ಮ ಪ್ರಾಣ ಉಳಿಸೋಕ್ಕೋಸ್ಕರ ಅದು ಕಡ್ಡಾಯವಾಗಿ ಮಾಸ್ಕ್ ಕಟ್ಟಾಗೆ ಪ್ರಯತ್ನ ಪಟ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡಿ ನಾವು ಕಡ್ಡಾಯವಾಗಿ ಮಾಸ್ಕ್ ಕಟ್ಟಿದ್ರೆ ನಮಗೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ. ಈಗೇನಾಗಿದೆ ಅಂದ್ರೆ ಇಡೀ ವಿಶ್ವ ಛಾಯಾಗ್ರಾಹಕ ಹರೀಶ್, ಕೊರೋನಾ ಒಂದು ಮಾರಕ ಸೋಂಕು, ಹೀಗಾಗಿ ಜನರು ಮಾಸ್ಕ್ ಧರಿಸುವ ಜೊತೆಗೆ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಭಯಂಗಿಲ್ಲ, ಅಧಿಕಾರಿಗಳಿಗೆ ಭಯಂಗಿಲ್ಲ. ಯಾಕಂದ್ರೆ ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ, ನಮ್ಮ ಆರೋಗ್ಯಕ್ಕೋಸ್ಕರನೇ ಹೇಳೋದು. ಈಗ ನಾವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ, ಎಲ್ಲದೂ ಚೆನ್ನಾಗಿರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಮಾಸ್ಕನ್ನು ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಮಾಸ್ಕ್ ಬಿಟ್ಟು ಅಡ್ಡಾಡಕ್ಕೆ ಹೋಗಬೇಡಿ. ಬೆಳಗಾವಿ ಜಿಲ್ಲೆಯ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಕಾರ್ಮಿಕ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಗರದಲ್ಲಿ ನಿನ್ನೆ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಕೊರೋನಾ ರೋಗಿಗಳು, ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು, ಗರ್ಭಿಣಿಯರು, ಅಪಘಾತಕ್ಕೀಡಾದವರಿಗೆ ಅತ್ಯಂತ ಅಗತ್ಯವಾದ ರಕ್ತವನ್ನು ಒದಗಿಸಲು ಈ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ರಕ್ತದಾನ ಶಿಬಿರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸುಮಾರು 50 ಮಂದಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ರಕ್ತದ ಕೊರತೆ ಇರುವವರ ಸಹಾಯಕ್ಕೆ ನಿಂತರು. ರಕ್ತದಾನಿ ಪ್ರಕಾಶ್ ಐಹೊಳಿ, ಕೊರೋನಾ ಹೋರಾಟದಲ್ಲಿ ರಕ್ತ ಅತ್ಯಂತ ಅಗತ್ಯವಾಗಿದ್ದು ತಾವು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದ್ದಾಗಿ ತಿಳಿಸಿದರು. ಬಹಳ ಮನಸ್ಸಿಗೆ ಆನಂದವಾಗಿದೆ. ಅದೇ ರೀತಿ ಈ ರೋಗಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಹಾಕಿಕೊಂಡಿರ್ತಕ್ಕಂಥ ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತೊಬ್ಬ ರಕ್ತದಾನಿ ಸಂಜಯ್ ಕರಿಗಾರ, ರೆಡ್ ಕ್ರಾಸ್ ಸಂಸ್ಥೆ ಉತ್ತಮ ಕೆಲಸ ಮಾಡುತ್ತಿದ್ದು ಇದೊಂದು ಅನುಕರಣೀಯ ಕೆಲಸ ಎಂದು ಮೆಚ್ಚುಗೆ ಸೂಚಿಸಿದರು. ರಕ್ತದ ಬಹಳ ಕೊರತೆ ಇದೆ. ಇದರಿಂದ ನಾವು ನಮ್ಮ ಸ್ವಯಂ ಪ್ರೀತಿಯಾಗಿ ಎಲ್ಲ ಪಕ್ಷ ಶ್ರೇಷ್ಠವಾದಂತಹ ರಕ್ತದಾನವನ್ನು ಇವತ್ತು ನಾವು ಮಾಡಿದ್ದೀವಿ. ನನಗೆ ಬಹಳ ಖುಷಿಯಾಗಿದ್ದೇನೆ ಮತ್ತು ಎಲ್ಲರೂ ರಕ್ತದಾನ ಮಾಡಬೇಕು. ಬೆಳಗಾವಿ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಅಶೋಕ್ ನಿಸಾಳೆ, ರೆಡ್ ಕ್ರಾಸ್ ಜೀವ ರಕ್ಷಣೆ ಮಾಡುವ ಕೆಲಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಕೊರತೆ ಇರುವವರಿಗೆ ಹಲವು ವರ್ಷಗಳಿಂದ ರಕ್ತ ಪೂರೈಸುವ ಕೆಲಸ ಮಾಡಿಕೊಂಡು ಬರುತ್ತಿದೆ ಎಂದು ವಿವರಿಸಿದರು. ರಕ್ತ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಡೆಲಿವರಿ ಕೇಸ್ ಆಗಲಿ, ಹೀಗೆ ಅವರು ನಮ್ಮ ಕೊರೋನಾ ಎಫೆಕ್ಟೆಡ್ ಮಂದಿ ಆಗಲಿ, ಎಲ್ಲರಿಗೂ ಬ್ಲಡ್ ಬೇಕು. ಈ ದೃಷ್ಟಿಕೋನದಿಂದ ನಾವು ಬೆಳಗಾವಿ ಜನರಿಗೆಲ್ಲ ಒಂದು ರೀತಿಯಿಂದ ಅಪೀಲ್ ಮಾಡಿ ಬ್ಲಡ್ ಸ್ವಯಂ ಪ್ರೇರಿತ ಬ್ಲಡ್ ಕೊಡಲಿಕ್ಕೆ ಹೇಳಿದ್ದೀವಿ. ಲಾಕ್ಡೌನ್ನಿಂದ ಜೀವನೋಪಾಯ ಕಷ್ಟವಾಗಿದ್ದ ಬಡ ಕಾರ್ಮಿಕರು, ಮಹಿಳೆಯರ ಬದುಕು ಕಟ್ಟಿಕೊಳ್ಳಲು ಹೊಸ ದಾರಿ ಕಟ್ಟಿಕೊಂಡು ಜನಮೆಚ್ಚುಗೆ ಗಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘ ಮಾಸ್ಕ್ ತಯಾರಿಸಿ ವಿತರಿಸುವ ಮೂಲಕ ಉದ್ಯೋಗ ಸೃಷ್ಟಿಸಿಕೊಳ್ಳುವ ಜೊತೆಗೆ ಕೊರೋನಾ ವಿರುದ್ಧದ ಹೋರಾಟಕ್ಕೂ ಕೈಜೋಡಿಸಿದ್ದಾರೆ. ಕೆಲ ಖಾಸಗಿ ಸಂಸ್ಥೆಗಳು ಮಹಿಳಾ ಸಂಘದ ಸದಸ್ಯರಿಗೆ ಹೊಲಿಗೆ ತರಬೇತಿ ನೀಡಿ ಮಾಸ್ಕ್ ತಯಾರಿಕೆಗೆ ಉಚಿತ ಬಟ್ಟೆ ನೀಡಿದೆ. ಹೀಗೆ ತಯಾರಿಸಿದ ಮಾಸ್ಕ್ಗಳನ್ನು ತಲಾ ₹5 ಖರೀದಿಸುತ್ತಿದೆ. ಅಲ್ಲದೆ ಸಂಘದ ಸದಸ್ಯರು, ಪೊಲೀಸರು, ಆರೋಗ್ಯ ಕಾರ್ಯಕರ್ತರು, ಮನ್ರೇಗಾ ಕಾರ್ಮಿಕರಿಗೆ ಮಾಸ್ಕ್ ವಿತರಿಸುವ ಮೂಲಕ
ಯಲಬುರ್ಗಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಜಯರಾಮ್ ಸಂಜೀವಿನಿ ಮಹಿಳಾ ಸಂಘದ ಸದಸ್ಯರು ಮಾಸ್ಕ್ ತಯಾರಿಸುವ ಮೂಲಕ ಕೊರೋನಾ ನಿರ್ಮೂಲನೆಗೆ ಕೆಲಸ ಮಾಡುತ್ತಿದ್ದಾರೆ. ಮನ್ರೇಗಾ ಯೋಜನೆ ಅಡಿ ಕೆಲಸ ಮಾಡುವ ಕಾರ್ಮಿಕರ ಆರೋಗ್ಯ ರಕ್ಷಣೆಗಾಗಿ ಪ್ರತಿ ಪಂಚಾಯಿತಿಗೆ 200 ಮಾಸ್ಕ್ಗಳನ್ನು ಖರೀದಿಸಿ ವಿತರಿಸುತ್ತಿರುವುದಾಗಿ ತಿಳಿಸಿದರು. ಎಲ್ಲಾ ಕೂಲಿ ಕಾರ್ಮಿಕರಿಗೆ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಮತ್ತು ಸ್ಯಾನಿಟೈಸೇಷನ್ ಇವನ್ನೆಲ್ಲ ಒಳಗೊಂಡು ಅವರು ವೈಯಕ್ತಿಕವಾಗಿ ಏನು ನಾವು ಕೊಟ್ಟಿರ್ತಕ್ಕಂಥ ಏನು ಕಾಮಗಾರಿಗಳನ್ನ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಬೇಕಂತ ಹೇಳಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಮಾಸ್ಕ್ಗಳನ್ನು ತಯಾರು ಮಾಡಲು ಸಂಘದ ಸದಸ್ಯೆ ಗಂಗಮ್ಮ ಈಗಾಗಲೇ ಸುಮಾರು 10,000 ಮಾಸ್ಕ್ ತಯಾರಿಸಿದ್ದು ಕೊರೋನಾ ವಿರುದ್ಧದ ಹೋರಾಟದ ಜೊತೆಗೆ ಮಾಸ್ಕ್ ತಯಾರಿಸುವ ಕೆಲಸವನ್ನು ಕಂಡುಕೊಂಡಿದ್ದೇವೆ ಎಂದು ವಿವರಿಸಿದರು. ಉಚಿತವಾಗಿ ಬಟ್ಟೆಯನ್ನು ಕೊಟ್ಟು ಆ ತರಬೇತಿದಾರರಿಗೆ ಒಂದು ಉದ್ಯೋಗಾವಕಾಶವನ್ನು ಮಾಡಿಕೊಂಡಿರುತ್ತಾರೆ. ಅದೇ ರೀತಿಯಾಗಿ ಕೂಲಿ ಕಾರ್ಮಿಕರಿಗೆ, ಮಕ್ಕಳಿಗೆ ಮತ್ತು ಈ ಮಾಸ್ಕ್ಗಳನ್ನು ಧರಿಸಿಕೊಳ್ಳಲು ನಮಗೆ ಉಪಯೋಗವಾಗಿದೆ. ಹಲವಾರು ಜನರಿಗೆ ಮತ್ತೊಬ್ಬ ಸದಸ್ಯೆ ಮಲ್ಲಮ್ಮ ತಯಾರಿಸಿದ ಮಾಸ್ಕ್ ಪೊಲೀಸ್ ಸಿಬ್ಬಂದಿ, ಆರೋಗ್ಯ ಕಾರ್ಯಕರ್ತರು, ಕಾರ್ಮಿಕರಿಗೆ ಕೇವಲ ₹5 ವಿತರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಮತ್ತೆ ಸಂಜೀವಿನಿ ಗುಂಪುಗಳೇನಿದಾವಲ್ಲ ಅವ್ರು ಕೂಡ ನಮ್ಗ ಏನ್ ಮಾಡ್ಯಾರ, ಮಾಸ್ಕ್ ಹೊಲಿದು ಹೆಲ್ಪ್ ಮಾಡ್ಯಾರ. ಅವ್ರಿಗೂ ಕೂಲಿ ತರಾನೇ ದುಡ್ಡು ಕೊಟ್ಟು ಅವ್ರಿಗೆ ಒಂದು ಹೆಲ್ಪ್ ಆಗಿತ್ತು ಕುಟುಂಬಕ್ಕೆ. ಸುಮಾರು ಈ ಒಂದು ಜಿಲ್ಲಾ ವ್ಯವಸ್ಥಾಪಕ ಮಂಜುನಾಥ್ ಮಾಸ್ಕ್ ತಯಾರಿಕೆಯಿಂದ ಉದ್ಯೋಗ ಸೃಷ್ಟಿ ಜೊತೆಗೆ ಸೋಂಕು ತಡೆಯಲು ಸಹಾಯಕವಾಗಿದೆ ಎಂದು ವಿವರಿಸಿದರು. ಹೊಂದಿದಂತ ಮಹಿಳೆಯರ ಮೂಲಕ ನಾವು ಈ ಒಂದು ಗುಣಮಟ್ಟದ ಮಾಸ್ಕ್ ನ ತಯಾರು ಮಾಡಿದ್ದೇವೆ. ಇದು ವಾಷಬಲ್ ಮಾಸ್ಕ್ ಆಗಿದೆ. ಇದನ್ನ ಪ್ರತಿ ದಿವಸವೂ ಕೂಡ ಏನಂತಾರೆ ಯೂಸ್ ಆದ ನಂತರ ಮತ್ತೆ ಒಂದು ತೊಳೆದು ಮತ್ತೆ ಪುನಃ ಬಳಸಬಹುದು. ಹಾಗೆ ಶುದ್ಧ ಒಂದು ಹತ್ತಿಯ ಬಟ್ಟೆಯಿಂದ ಈ ಒಂದು ಮಾಸ್ಕ್ ಅನ್ನ ತಯಾರಿಸಲಾಗಿದೆ. ಪೊಲೀಸ್ ಸಿಬ್ಬಂದಿ ಸಂಕಪ್ಪ ಮಾಸ್ಕ್ ತಯಾರಿಸುವ ಮೂಲಕ ಮಹಿಳೆಯರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಅವರಿಗೆ ಒಂದು ಉದ್ಯೋಗವೂ ಸಿಕ್ಕಿದೆ ಎಂದು ಮೆಚ್ಚುಗೆ ಸೂಚಿಸಿದರು. ಮಾಸ್ಕ್ಗಳನ್ನ ವಿವಿಧ ಸಂಘಟನೆಗಳ ಮೂಲಕ ಹಂಚಿದ್ದಾರೆ. ಇದು ಒಂದು ಸಾಮಾಜಿಕ ಕಳಕಳಿಯಿಂದ ಇದಾಗಿದ್ದು ಅವರೆಲ್ಲರೂ ನಮ್ಮ ಪೊಲೀಸ್ ಠಾಣೆ ಧನ್ಯವಾದ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಹೆಚ್ಚಿಸಲಾಗಿದೆ. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಪ್ರತಿ ಲೀಟರ್ಗೆ ₹10 ಮತ್ತು ಡೀಸೆಲ್ ಮೇಲಿನ ಸುಂಕ ಪ್ರತಿ ಲೀಟರ್ಗೆ ₹13ಯಷ್ಟು ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಆದರೆ ಇದು ತೈಲ ಕಂಪನಿಗಳಿಗೆ ಮಾತ್ರ ಹೊರೆಯಾಗಲಿದ್ದು ಮಾರಾಟ ದರದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ತಿಳಿಸಲಾಗಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಭಯೋತ್ಪಾದಕನನ್ನು ಹತ್ಯೆಗೈಯಲಾಗಿದೆ. ಶರಶಾಲಿ ಗ್ರಾಮದಲ್ಲಿ ಗಡಿ ಭದ್ರತಾ ಪಡೆ ಯೋಧರು ಹಾಗೂ ಪೊಲೀಸರು ನಡೆಸಿದ ಜಂಟಿ ಶೋಧ ಕಾರ್ಯಾಚರಣೆ ವೇಳೆ ಈ ಚಕಮಕಿ ನಡೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇಬ್ಬರು ಭಯೋತ್ಪಾದಕರು ನಡೆಸಿದ ದಾಳಿಗೆ ಯೋಧರು ತಿರುಗೇಟು ನೀಡಿ ಒಬ್ಬನನ್ನು ಹತ್ಯೆ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಮುಂಬೈ ಷೇರುಪೇಟೆಯ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 160 ಅಂಕಗಳ ಇಳಿಕೆಯ ನಂತರ 31,293ರಲ್ಲಿತ್ತು. ನಿಫ್ಟಿ ಸಹ 42 ಅಂಕಗಳ ಇಳಿಕೆಯೊಂದಿಗೆ 9,163ರಲ್ಲಿತ್ತು. ಡಾಲರ್ ಎದುರು ರೂಪಾಯಿ ಮೌಲ್ಯ 18 ಪೈಸೆ ಇಳಿಕೆಯೊಂದಿಗೆ 75.81ರಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ವಿವಿಧ ಶ್ರಮಿಕ ವಲಯಗಳಿಗೆ 1,610 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ. ಹಲವು ರಿಯಾಯಿತಿ ಪ್ರಕಟಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹೊಸ 19 ಪ್ರಕರಣಗಳೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 692ಕ್ಕೆ ಏರಿಕೆ. 345 ಮಂದಿ ಗುಣಮುಖ, 29 ಸಾವು. ರಾಜ್ಯದ ಪ್ರಮುಖ ಉದ್ದಿಮೆಗಳ ಜೊತೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸಮಾಲೋಚನೆ. ಆರ್ಥಿಕ ಅಭಿವೃದ್ಧಿ ಉತ್ತೇಜಿಸುವ ಕ್ರಮಗಳ ಕುರಿತು ಚರ್ಚೆ. ಲಾಕ್ಡೌನ್ ವೇಳೆ 137 ಲಕ್ಷ ಟನ್ ಆಹಾರ ಧಾನ್ಯ ಪೂರೈಕೆ. ಭಾರತದ ಆಹಾರ ನಿಗಮದಲ್ಲಿ 276 ಲಕ್ಷ ಟನ್ ಅಕ್ಕಿ, 353 ಲಕ್ಷ ಟನ್ ಗೋಧಿ ದಾಸ್ತಾನು. ರಾಮ್ವಿಲಾಸ್ ಪಾಸ್ವಾನ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.